ನೋಡ್ರಿ, 10 ವರ್ಷದಲ್ಲಿ ಆ ಭಯನೂ ಇಲ್ಲ, ಪಾದನೂ ಇರಲಿಲ್ಲ. 60-70 ವರ್ಷದಲ್ಲಿ ಏನೇನಾಗ್ತಾಯಿತ್ತು, ಯಾವ್ಯಾವ ರಾಜ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ವರ್ಷಗಳ ಕಾಲ ಎಲ್ಲೆಲ್ಲಿ ಕಾವಲು ಹಾಕ್ಕೊಂಡಿದ್ರು ಅನ್ನೋದನ್ನು ಚರ್ಚೆ ಮಾಡಿದಾಗ ದೆಹಲಿಗೆ ಹೋಗಿ ವಾಪಸ್ ಬರೋಕ್ಕಾಗ್ತಾ ಇರಲಿಲ್ಲ. ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿಗಳಾದ ಮೇಲೆ 370 ವಿಧಿಯನ್ನು ತೆಗೆದ ಮೇಲೆ ಒಂದು ವರ್ಷಕ್ಕೆ 8,000 ಕೋಟಿ ರೂಪಾಯಿ ಜಮ್ಮು ಕಾಶ್ಮೀರದಿಂದ ಆ ಸರ್ಕಾರಕ್ಕೆ ಬರ್ತಾಯಿತ್ತು. 8,000 ಟೂರಿಸಮಿಂದ 9,000 ಕೋಟಿ ಬಂದಿದೆ. 8,000, 9,000, 10,000 ಕೋಟಿ. ಅದೇನು ಭಾರತ ಸರ್ಕಾರ ತಗೋತಾ? ಅಲ್ಲಿಯ ಜನರಿಗೆ ಅನುಕೂಲ ಆಗ್ತಾ ಇರಲಿಲ್ವಾ? ನಾಗರಿಕತೆ ಬಂದಿಲ್ಲ. ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಊರಿಗೂ ಕೂಡ ನ್ಯಾಷನಲ್ ಹೈವೇ ಅನ್ನೋದೇ ಗೊತ್ತಿರಲಿಲ್ಲ. ಏನೇನಾಗ್ತಾ ಇಲ್ಲ, ಅಲ್ಲಿ ಎಷ್ಟೊಂದೆಲ್ಲ ಅಭಿವೃದ್ಧಿ ಆಗಿದೆ. ಅಲ್ಲಿಯ ಜನ ಖುಷಿಯಾಗಿದ್ದಾರೆ. ಯಾರೋ 1% 0.5% ಮಾಡ್ತಕ್ಕಂಥ ಈ ಕೆಟ್ಟ ಚಾಳಿ ಇದೆಯಲ್ಲ, ಈ ಚಾಳಿ ಯಾಕೆ ಜಾಸ್ತಿ ಜೀವಂತವಾಗಿ ಉಳಿತದೆ ಅಂದರೆ ನಮ್ಮ ಭಾಷೆಗಳು, ನಾಯಕರಾದಂಥವ್ರು ನಾವು ನಡ್ಕೊಳ್ಳೋ ರೀತಿ, ಇದರಲ್ಲೂ ಕೂಡ ನಮ್ಮ ಎಚ್ಚರಿಕೆಯೂ ಕೂಡ ಬೇಕಾಗ್ತದೆ. ಅದನ್ನು ನಾವು ಅನುಸರಣೆ ಮಾಡೋದು ಒಳ್ಳೆಯದು. ಅಲ್ಲಿನ ಸರ್ಕಾರ ಏನು ಜವಾಬ್ದಾರಿ ತಗೋಬೇಕು ಸರ್ ಇದು ನಿರ್ಮೂಲನೆ? ಅವೆಲ್ಲವೂ ಕೂಡ ನಡೀತಾ ಇದೆ. ಏನೆಲ್ಲ ಆಗ್ತಾ ಇದೆ ಅಲ್ಲಿ ಜಮ್ಮು ಕಾಶ್ಮೀರ ಒಂದು ನಿಮಿಷ ತಾಳಿ, ಅದನ್ನು ಇವತ್ತು ನಾಳೆ ಇದು ಕರೆದಿದ್ದಾರೆ, ಚರ್ಚೆ ಆಗ್ತದೆ. ರಾಜ್ಯ ಅಥವಾ ಅಧಿವೇಶನ ಕರೆದವ್ರೆ. ಅದಾದಮೇಲೆ ದಿವಾಳಿ ಆಗೋಗಿದೆ ಪಾಕಿಸ್ತಾನ. ಆ ದಿವಾಳಿ ಆಗಿರ್ತಕ್ಕಂಥವ್ರಿಗೆ ಎಲ್ಲ ಒಂದು ಕಡೆ ನಾವೇನೋ ಮಾಡಿ ಇನ್ನೇನೋ ಮಾಡ್ತೀವಿ ಅನ್ನೋದನ್ನು ಬಿಡಬೇಕಾಯ್ತದೆ. ದಿವಾಳಿತನದ ಮತ್ತೊಂದು ರೂಪ ಆಗಿದೆ. ಪ್ರಧಾನಿಗಳು ಯಾವತ್ತೂ ಕೂಡ ಒಂದು ವರ್ಗದ ಬಗ್ಗೆ ಮಾತಾಡಿಲ್ಲ. ದೇಶದಲ್ಲಿ ವಾಸ ಮಾಡ್ತಕ್ಕಂಥ 140 ಕೋಟಿ ಜನರ ಒಂದು ಶಾಂತಿ ನೆಮ್ಮದಿಗೆ ಆದ್ಯತೆ ಕೊಡಬೇಕು ಅನ್ನೋದ್ರ ದೃಷ್ಟಿಯಿಂದ ಎಲ್ಲರಿಗೂ ಕೂಡ ಸಮಾನತೆಯನ್ನು ನೀಡ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರ ನರೇಂದ್ರ ಮೋದಿ ಅವ್ರ ನಾಯಕತ್ವದಲ್ಲಿ ಮಾಡ್ತಾಯಿದ್ದೀವಿ. ಈಗಾಗಲೇ ಗೃಹ ಮಂತ್ರಿಗಳು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಪಾಕಿಸ್ತಾನದವ್ರು ಯಾರಿದ್ದಾರೆ ಜಾಗ ಖಾಲಿ ಮಾಡಿ ಅಂತ ಅಂದ್ಬಿಟ್ಟು. ಸರ್ಕಾರ ಯಾವುದೇ ಇರ್ಬೋದು, ಮತ್ತೊಂದು ಯಾವುದೇ ಇರ್ಬೋದು, ದೇಶ ದೊಡ್ಡದು, ದೇಶಕ್ಕಿಂತ ದೊಡ್ಡದು ಯಾರೂ ಅಲ್ಲ. ಹಾಗಾಗಿ ಅದಕ್ಕೆ ಕ್ರಮವನ್ನು ಯಾವ ರೀತಿ ಭಾರತ ಸರ್ಕಾರದ ಒಂದು ಸಂದೇಶ ಇರ್ತದೆ, ಆ ಸಂದೇಶವನ್ನು ರಾಜ್ಯ ಸರ್ಕಾರ ಪಾಲನೆ ಮಾಡ್ತಾರೆ. ಒಂದು ನಿಮಿಷ ತಾಳ್ರಿ, ಡೆಡ್ಲೈನ್ ಕೊಟ್ಟಿದ್ದಾರೆ. ಮಾಹಿತಿ ಇರ್ತದೋ ಇದೋ ಗೊತ್ತಿಲ್ಲ ನನಗೆ. ಆಮೇಲೆ ಯಾವುದೇ ಅಧಿಕಾರಿ ಇಂಥವಳಿಗೆ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇರೋದಿಲ್ಲ. ಅವ್ನು ಗೊತ್ತಿದ್ದು ತಪ್ಪಿಸ್ಕೊತಾನೆ ಅಂದರೆ ಇದು ಭಾರತ ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಇಂಟೆಲಿಜೆನ್ಸಿ ಇನ್ನೂ ಬಿಗಿಯಾಗಿದೆ. ಅದು ಯಾಕೆ ಬಂದಿಲ್ಲ, ಏನು ಬಂದಿಲ್ಲ ನೋಡ್ತಾರೆ, ಅವೆಲ್ಲ ಆಗ್ತದೆ. ಮುಂದಿನ 2 ದಿನ ಜನಕ್ಕೆ ಇದಾಗಿದೆ ಗೊತ್ತಿಲ್ಲ. ಭಾರತ ಸರ್ಕಾರ ಈಗಾಗಲೇ ಸಂದೇಶ ಕೊಟ್ಟಿದೆ. ಆ ಸಂದೇಶವನ್ನು ಪಾಲನೆ ಮಾಡಬೇಕಾದ್ರೆ ನಮ್ಮ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಕಾರ್ಯೋನ್ಮುಖರಾಗಬೇಕಾಗ್ತದೆ. ರಾಜ್ಯ ಸರ್ಕಾರಗಳು, ರಾಜ್ಯದ ಗೃಹ ಮಂತ್ರಿಗಳು ಈಗಾಗಲೇ ಅದಕ್ಕೆ ಕಾರ್ಯೋನ್ಮುಖರಾಗಿದ್ದಾರೆ.